ಪ್ರಶಾಂತ್ ಮದುವೆಗೆ ಆಮಂತ್ರಣ ಕೊಟ್ಟರು ಎಲ್ಲರೂ ಬಂದಿರುತ್ತಾರೆ. ಎಲ್ಲರೂ ಬಂದಿದ್ದಾರೆ ಸಾವುಕಾರೆ. ಸ್ವಲ್ಪ ತಡೆಯಿರೋ ಪುರೋಹಿತ್ರೆ, ಇನ್ನೊಬ್ಬರು ಬರುವರಿದ್ದಾರೆ. ಇಷ್ಟರಲ್ಲೇ ಬರುವರು. ನನ್ನ ಬಾಲ್ಯದ ಮಿತ್ರ ಡಾಕ್ಟರ್ ಪ್ರದೀಪ ಬರುವನಿದ್ದಾನೆ. ಬಂದೇ ಬಿಟ್ಟ, ಶುರು ಮಾಡಿ ಪುರೋಹಿತ್ರೆ. तदेव लग्नं सदनं तदेव ताराबलं चन्द्रबलं तदेव विद्याबलं दैवबलं तदेव गौरीपति चङ्ग्रणीयं सुरामे सुमूर्ते सावधान सुलग्ने सावधान जय मङ्गलं जय नमः पार्वतीवति शिवहर महादेव ಆಶೀರ್ವಾದ ಪಡೆದುಕೊಳ್ಳಿ. ಮದುವೆಗೆ ಬಂದವರೆಲ್ಲರನ್ನು ಊಟಕ್ಕೆ ಕರೆದುಕೊಂಡು ಹೋಗು. ಆಯ್ತು ಸಾಹುಕಾರ್ರೆ. ಅಲ್ಲ ರಾಜೇಶ್, ಮದುವೆಂಕರ ಆಯ್ತಪ್ಪ ನಿಂದು. ಒಂದು ಒಗಟ್ಟೆಟ್ಟು ನಿನ್ನ ಹೆಂಡತಿ ಹೆಸರು ಹೇಳ್ಬಾರ್ದ ತಮ್ಮ? ಆಗಲ ಬಳ್ಳಿಗೆ ಹಂದರ ಚಂದ, ದ್ರಾಕ್ಷಿ ಬಳ್ಳಿಗೆ ಗೊಂಚಲು ಚಂದ, ಈ ಭೂಮಿ ತಾಯಿಗೆ ಹಸಿರು ಚಂದ, ನಮಗೆ ನನ್ನ ಕಲ್ಪನಾ ಚಂದವೋ ಚಂದ. ಮೇಡಮರ ನಾಚಿಕೆ ಬೇಡ್ರಿ, ಒಂದು ಸ್ವಲ್ಪ ಜೋರಾಗಿ ಹೇಳ್ರಿ. ಆತು ಭಾರಿ ಹೇಳನ್ರಿ ಮೇಡಮರ. ನೀವು 100 ವರ್ಷ ಆಯಾಗಿ ಬಾಳ್ರಪ್ಪ. ನನ್ನ ತಂಗಿ ತಾಯಿಲ್ಲದ ತಬ್ಬಲಿ, ಇವಳನ್ನು ನಿನ್ನ ಹುಡುಗಿ ಹಾಕಿರುವೆ. ಇವರು ಏನೇ ತಿಳಿಯದ ತಪ್ಪು ಮಾಡಿದರೂ ಅದನ್ನೇನು ಯೋಚನೆ ಮಾಡಬೇಡಿ ಮಾವ. ಕಲ್ಪನಾ ನನ್ನ ಬಾಳಿಗೆ 2 ಕಣ್ಣುಗಳಿದ್ದಂತೆ. ಅವಳ ಮನಸ್ಸಿಗೆ ಸ್ವಲ್ಪವೂ ನೋವಾಗದ ರೀತಿಯಲ್ಲಿ ನೋಡಿಕೊಂಡು ಹೋಗುತ್ತೇನೆ. ನಾನು ದೂರದ ಊರಿನಲ್ಲಿರುವವನು.
ಆಗಾಗ ಬಂದು ನಿಮ್ಮ ತಂಗಿಯ ಯೋಗಕ್ಷೇಮವನ್ನು ವಿಚಾರಿಸುತ್ತೀರಿ. ಈಗಲಾದರೂ ನಿಮ್ಮ ಕಣ್ಣೀರನ್ನು ನಿಲ್ಲಿಸಿ ಮಾವ. ರಾಜೇಶ್, ಕಲ್ಪನಾ ತಾಯಿ ಇಲ್ಲದ ತಬ್ಬಲಿ. ಬಾಲ್ಯದಲ್ಲಿಯೇ ತಾಯಿ ಕಳೆದುಕೊಂಡು ಬಡವನ ಬಾಲಾಂಗಣದಲ್ಲಿ ಮಲ್ಲಿಗೆ ಹೂವಾಗಿ ಹರಡಿದವು. ಆ ಮಲ್ಲಿಗೆ ಹೂವು ಎಂದೂ ಬಾಡದಂತೆ ಮುಂಜಾವಿನಲ್ಲಿ ಅರಳಿ ಗಮಗಮಿಸುವಂತೆ ಸುವಾಸನೆ ಬೀರುವಂತೆ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ. ನೀವು ಕೂಡ ತುಂಬ ಓದಿದವರು ಮತ್ತು ತಿಳಿದವರು. ನಿಮಗೆ ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಎಂದು ನನ್ನ ಭಾವನೆ. ಆಯ್ತು ಪ್ರದೀಪ್, ನಿಮ್ಮ ಮಾತಿನಂತೆ ಕಲ್ಪನನ್ನು ಜೋಪಾನವಾಗಿ ನೋಡಿಕೊಳ್ತೇನೆ. ಬದುಕಿನ ದಾರಿಯಲ್ಲೇ ಹರಿಯಮ್ಮ ನೀನು. ನೋಡಲು ಸುಣ್ಣದ ನೀರು ಕೂಡ ಹಾಲಿನಂತೆ ಗೋಚರಿಸುತ್ತದೆ. ನಂತರ ತಿಳಿಯದೆ ಅದನ್ನು ಕುಡಿದು ನೋಡಿದರೆ ಗೊತ್ತಾಗುವುದು ಇದು ಹಾಲಲ್ಲ, ಸುಣ್ಣದ ನೀರು ಎಂದು. ಅದರಲ್ಲಿ ಈ ಕೀರ್ತಿರಾಜನ ಮನೆಯ ಹರಿಯದವನ ಮನೆಯ ಸಸಿ ಆಗಿದ್ದೀಯ. ನಿನಗೆ ಇಲ್ಲಿ ಏನೇ ತೊಂದರೆ ಬರೆಂದರೂ ತಾಳ್ಮೆಯಿಂದ ವರ್ತಿಸು. ಈ ಮನೆಯಲ್ಲಿ ನಿನಗೆ ತೊಂದರೆ ಬರುವುದು ಸ್ವಾಭಾವಿಕ. ಆ ತೊಂದರೆಗಳನ್ನು ಬದಿಗೊತ್ತಿದಳ ಸೇರಿದಾಗ ಮಾತ್ರ ಆ ಕವಿ ಕಾಲ್ಪನಿಕವಾಗಿ ಕಟ್ಟಿದ ಧರ್ಮದ ನೌಕೆಗೆ ಕಳಬರುವುದಮ್ಮ. ದಿನಗೂಲಿ ಕೆಲಸವನ್ನ ಮಾಡಿ ನೀನು ಬಡವನಾದ್ರೂ ಚಿಂತೆ ಇಲ್ಲ. ನೀನು ಹಸಿದ ಹೊಟ್ಟೆ ಇಟ್ಕೊಂಡು ನನ್ನನ್ನು ಮಾತ್ರ ಮಹಾರಾಣಿಯಂತೆ ನೋಡ್ಕೊಂಡಿದ್ಯಾ ಅಣ್ಣ. ನಿಜವನ್ನೇ ಹೇಳ್ತಾ ಇದ್ದೀನಿ, ಸತ್ಯವಾಗಿಯೂ ನಿನ್ನನ್ನ ಬಿಟ್ಟಿರಲು ನನ್ನಿಂದ ಸಾಧ್ಯವಿಲ್ಲಣ್ಣ. ಇನ್ನು ಸ್ವಲ್ಪ ನಾನು ನಿನ್ನ ಜೊತೆಗೆ ಬರ್ತೀನಿ. ಹುಚ್ಚಿ ಕೊಟ್ಟೆಯನ್ನು ಕುಲಕ್ಕೆ ಹೊರಗು ಎನ್ನುವ ಹಾಗೆ ಇದೆ ನಮ್ಮ ನಿನ್ನ ಮನೆ. ನೀನು ಇಲ್ಲೇ ಇರಬೇಕಮ್ಮ. ನಿನ್ನ ಮಾತಿನಂತೆ ನಾನು ನಡೆದುಕೊಳ್ತೀನಿ. ಆದ್ರೆ ನೀನು ಮಾತ್ರ ಆಗಾಗ ಮನೆಗೆ ಬರ್ತಾ ಇರ್ಬೇಕಣ್ಣ. ಇಲ್ಲಮ್ಮ, ಇಲ್ಲ. ನಾನು ಆಗಾಗ ಈ ಮನೆಗೆ ಬರುತ್ತಿದ್ದರೆ ಏನು ಒತ್ತು ಒಯ್ಯಲು ಬಂದಿದ್ದಾನೆ ಈ ಬಡ ಸತೀಶ ಎಂದು ಸಂಬೋಧಿಸುವ ಈ ಮನೆಯ ಒಡೆಯಲು ಏನೋ ಆಕಸ್ಮಿಕ ಈ ನಿನ್ನ ನೆನಪಾದ ಈ ನಿನ್ನ ತಂದೆಯನ್ನು ಮದುವೆ ಮಾಡಿಕೊಟ್ಟಿದ್ದೇನೆ ಅಂತ. ಸತೀಶ್, ನಡೆ ಊಟಕ್ಕೆ ಹೋಗೋಣ. ಇಂದು ಅವರಿಬ್ಬರು ಮದುವೆಯಾದ ದಿನ, ನವ ದಂಪತಿಗಳಾದ ಸುದಿನ. ಅವರಿಬ್ಬರಿಗೂ ಇಂದು ಊಟದ ಪರವೇ ಇರಲ್ಲ. ಸ್ವಲ್ಪ ಕಾಲ ಮಾತಾಡಿ ಬರುತ್ತಾರೆ. ನಡೆ ನಾವು ಊಟಕ್ಕೆ ಹೋಗೋಣ. ರಾಜೇಶ, ಅಕ್ಕಿ ಬಾಯಿ ಬಿಡ್ತಾ ಒಳಗೆ ನಿನಗೆ ಕಳ್ಳ ಬಿದ್ದೈತಿ. ನನ್ನ ಅಣ್ಣ ಅತ್ತಿಗೆ ಸ್ವಲ್ಪ ಹೊರಟು ಸ್ವಭಾವ. ಅವರು ಒಂದು ಮಾತು ಬೇರೆ ಎಂದರು ಸಹಿಸಿಕೊಂಡು ನಡೆ. ಇನ್ನು ಕೆಲವೇ ದಿನಗಳಲ್ಲಿ ನಾನು ಸಮೀಪದ ಊರಿಗೆ ವರ್ಗಾವಣೆಯಾಗಿ ಬಂದುಬಿಡುತ್ತೇನೆ. ಹಾಗೆ ಆಗ್ಲಿ ಸ್ವಾಮಿ, ನಿಮ್ ಇಷ್ಟದಂತೆ ಆಗ್ಲಿ. ಬನ್ನಿ ಊಟ ಮಾಡೋಣ. ಊಟ ಮಾಡುವುದಕ್ಕಿಂತ ಮುಂಚೆ ಈ ಶುಭ ದಿನದ ಸವಿ ನೆನಪನ್ನು ನಮ್ಮ ಹೃದಯ ಬಹಳ ತುಂಟರು ನೀವು. ಯಾಕೋ ಗೊತ್ತಿಲ್ಲ, ಬರ್ತಾ ಬರ್ತಾ ಈ ನಿಮ್ಮ ತುಂಟತನ ಅತಿ ಆಯಿತು. ಸಂಗಾತಿಯೇ 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 ನಗುಬಾ ಮಲ್ಲಿಗಿ ನೀ ಬಲಿಬಾ ಬೆಲ್ಲಗಿ ನಗುಬಾ ಮಲ್ಲಿಗಿ ನೀ ಬಲಿಬಾ ಬೆಲ್ಲಗಿ ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರೆ ನೀನೇ ಮಿನುಗುತ್ತಾರೆ
ಅಪ್ಸರೆ ಅಪ್ಸರೆ ಮಲ್ಲಿಗೆ ಬಳಿ ಬಾ ಮೆಲ್ಲಗೆ ರಾಗ ಹರಿದೆ ನಿನ್ನ ಕಲ್ಲೋಟ ಬಡವ ಮೈಮಾತ ಮೋದಿಯ ಮಾಡಿದೆ ಬೆಳೆದ ಭಾಷೆಯೋ ಇರುವೆ ಜೊತೆಗೋ ಎಲ್ಲಿಗೋ ಹುಡುಗಿ ಬೆಳೆದ ಭಾಷೆಯೋ ಇರುವೆ ಜೊತೆಗೋ ಎಲ್ಲಿಗೋ ಸಂಗಾತಿಗೆ ಸಂಗಾತಿಯೇ ಸಂಗಾತಿಯೇ ಸಂಗಾತಿಗೆ ನಗುವ ಮಲ್ಲಿಗೆ ಬಳಿ ಬಾ ಮೆಲ್ಲಗೆ ಪ್ರೇಮ ಮುಗಿಯದ ಕವನ ಬಸತನ ತಂದಿತು ಬಯಕೆಯು ತೀರಿಸು ಮೆದದ ಆಸೆಯು ಇದು ಬೆದದ ಬಯಕೆಯು ತೀರಿಸು ಮೆದದ ಆಸೆಯು ಸಂಗಾತಿಗೆ ಸಂಗಾತಿಯೇ ಸಂಗಾತಿಯೇ ಸಂಗಾತಿಗೆ ಲ ಲ ಲ ಲ ಲ ಬಂದ ಸೊಬಗೊಂಡು ಬಂದ ಬಂಕಿ ಚೆಲ್ಲು ಇವನೇ ಕೃತಿ ರಾಜ ಇವನೇ ಕೃತಿ ರಾಜ
ಕಣೋ ಇವ ಶೂರ ಕಣೋ ವೀರ ಕಣೋ ಇವ ಶೂರ ಕಣೋ ಸಿದ್ಧಿರಾಜ ಸಿದ್ಧಿರಾಜ ಹೇ 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 ಓ ಗೋ 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 ರಾಜೇಶ್, ಕೊನೆಗೂ ನಿನ್ನ ಹಠವನ್ನೇ ಸಾಧಿಸಿದೆಯಾ? ಕಾಲಕ್ಕೆ ತಕ್ಕಂತೆ ನಟನೆ ಮಾಡುವುದು ನನ್ನ ಹವ್ಯಾಸ. ನನ್ನ ಎದುರಿಗೆ ನಿಂತು ಬದುಕಿ ಉಳಿದ ಅಂತಹದರಲ್ಲಿ ನನಗೆ ಸವಾಲು ಹಾಕಿ ನಿನ್ನ ಪಾಲಿಗೆ ಬರುವ ಆಸ್ತಿಯನ್ನು ಪಡೆಯುತ್ತೇನೆ ಎಂದು ಹೇಳಿದೆಯಲ್ಲ. ಎಂದಿಗೂ ಸಾಧ್ಯವಿಲ್ಲದ ಮಾತು. ಕಣ್ಣಿಟ್ಟ ಹೆಣ್ಣನ್ನು, ಕಟ್ಟಿಟ್ಟ ಮಣ್ಣನ್ನು, ಕಣ್ಣಿಟ್ಟ ಹೊನ್ನನ್ನು ದಕ್ಕಿಸಿಕೊಳ್ಳದೆ ಬಿಟ್ಟವನಲ್ಲ ಈ ಕೀರ್ತಿರಾಜ್. ಹೆಚ್ಚು ಪ್ರಜ್ವಲವಾಗಿ ಬೆಳಗುವ ನಿನ್ನ ಜೀವನದ ಅಂತಿಮ ಕ್ಷಣಗಳು ಸಮೀಪಿಸುತ್ತವೆ. ಒಂದೇ ಉದರದಲ್ಲಿ ಜನಿಸಿದ ನಿನ್ನನ್ನು ಕೊಲೆ ಮಾಡುವುದಕ್ಕೆ ನನ್ನ ಹಿಂಜರಿಸುತ್ತ. ಆದರೇನು ಮಾಡಲು? ಒಂದು ಹೆಣ್ಣು ಮಣ್ಣಿನ ಆಸೆ ನನ್ನಲ್ಲಿ ವ್ಯಾಪಕವಾಗಿ. ಅದಕ್ಕಾಗಿ ನಿನ್ನನ್ನು ಕೊಲೆ ಮಾಡುವುದೇ ಕೊನೆಯ ಮಾರ್ಗ. ಅಮ್ಮ, ದಯವಿಟ್ಟು ಕ್ಷಮಿಸಿಬಿಡಮ್ಮ ಈ ನಿನ್ನ ದುಷ್ಟ ಮಗ. ಯಾಕ್ರಿ ಸಾವ್ಕಾರ, ನನಗೆ ಯಾಕೆ ಕೈ ಮುಗ್ಯಾಕತ್ತೀರಿ? ನೋಡ್ರಿ ಸಾವ್ಕಾರ, ನಾ ಇನ್ನೂ DC ಆಗಿಲ್ರಿ. DC ಆಗ್ಬೇಕಂತ ಮಾಡೀನ್ರಿ. DC ಆದ್ಮೇಲೆ ನನಗೆ ಕೈ ಮುಗ್ಯಾಕಂತ್ರಿ. ಈಗೇನು ನಮಸ್ಕಾರ ಮಾಡ್ರಿಲ್ಲ, ಅದನ್ನ ಹೊಳ್ಳಿ ತಗೊಂಡ್ಬಿಡ್ರಿ. ಹೊಳ್ಳಿ ನೀನು ಮನಸ್ಸು ಮಾಡಿದರೆ DC ಯಾಕೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀಯ. ನಮ್ಮಂಥ ಕುಬೇರರ ಆಸೆಯನ್ನು ಪೂರೈಸಿದರೆ ಮಾತ್ರ ಅದು ಸಾಧ್ಯ. ಅದೇನು ಆಸೆ ಅಂತ ಹೇಳ್ಬೇಡ್ರಿ ಸಾವ್ಕಾರ. ನೀವು ಸುತ್ತ ಹತ್ತಳ್ಳಿಗೆ ಕುಬೇರ ಅದಿರಿ. ನಿಮ್ಮ ಆಸೆ ನನ್ನಿಂದ ಪೂರೈಕೆ ಆಗತ್ತಂದ್ರ ಇದಕ್ಕಿಂತ ಮಿಗಿಲಾಗಿದ್ದು ಏನಿಲ್ಲ. ಈ ರೀತಿ ಹೂ ಮಾರುತ್ತಾ ಎಷ್ಟು ದಿನ ಅಂತ ಕಾಲ ಕಳೆಯುತ್ತಿ. ಕೇವಲ ಒಂದೇ ಒಂದು ರಾತ್ರಿ ನನ್ನ ಮಂಚದ ರಾಣಿಯಾದರೆ ಜೀವನ ಪರ್ಯಂತ ಹಾಯಾಗಿ ಕಾಲ ಕಳೆಯುತ್ತೆ. ನೋಡಿದ್ರನಪ್ಪ ಸಾವ್ಕಾರನ ಬಡ್ಡಿ ಮಗನ ಮಾತು ಎಂತದಂತ. ಅವ್ವ ಇಂಥ ಆಸೆ ಐತಂತ ಇದು ಈ ಆಸೆ ನಾ ಪೂರೈಸ್ಬೇಕಂತ. ಅಲ್ರಿ ಸಾವ್ಕಾರ ಬಡ ಹೆಣ್ಣು ಮಕ್ಳಂದ್ರೆ ಏನಂತ ತಿಳ್ಕೊಂಡಾರ? ಈಗ ಮಾತಾಡೋದಲ್ಲ, ಆಮೇಲೆ ಮಾತಾಡ್ತೀನಿ. ಅಲ್ರಿ ಸಾವ್ಕಾರ ಅಂದಂಗ ನೀವು ಅನ್ನೋ ಮಾತು ನನಗೆ ಅರ್ಥ ಆಗ್ಲಿಲ್ಲ. ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳ್ತೀರನ? ಒಳ್ಳೆ ರಿಪೀಟ್. ಬಾಲಕಿಯ ರೂಪವನ್ನು ಹೊಂದಿರುವ ನೀನು ಈ ರೀತಿ ಹೂವಾರಿ ಎಷ್ಟು ದಿನ ಅಂತ ಕಾಲ ಕಳೀತೀಯ? ಏನ್ ಮಾಡ್ಬೇಕು? ಸುಖ ಕೊಟ್ಟರೆ ಒಬ್ಬರಿಗೆ ಸಾವ್ಕಾರ ನೀ ಕೊಡೋ ಅದಾವಲ್ಲ, ಅಲ್ಲ ಮಾಲ ಅಂದ್ರೆ ಏನಂತಾರ ತಿಳ್ಕೊಂಡ್ರಿ ಅದನ್ನ ಹೇಳಿ. ನೀವು ಕೊಡೋ ದುಡ್ಡು ಐತಲ್ಲ, ಆ ದುಡ್ಡಿಗೆ ಆಸೆ ಪಟ್ಟು ಸೆರೆಗೋ ಹಾಸೋ ಸೂಳಿ ನಾನಲ್ಲಿ ಒಂದು ಕೆಲಸ ಮಾಡಿ ಸಾವ್ಕಾರ. ಈಗ ನಾ ಫುಲ್ ಬಿಜಿ ಇದೀನಿ. ಎಲ್ಲ ಮುಟ್ಟಕ್ಕೆ ಹೋಗು, ಎಲ್ಲ ಮುಡ್ದಾಗ ಇರ್ತಾರ. ಎಲ್ಲಿ ಕಾಣೆ ಎಲ್ಲವ್ವ ನಾ ಹೇಳೋದನ್ನ ತಡಿ ಸಾವ್ಕಾರ. ಅವರು ಖಾಲಿ ಇರ್ತಾರ, ಅಲ್ಲಿ ಹೋಗಿ ನಿನ್ನ ಆಸೆ ಈಡೇರಿಸ್ಕೊಂಬ. ಇಲ್ಲಿ ನೋಡಿಲಿ, ನೀ ತಿಳ್ಕೊಂಡಾಗಂತ ಹೆಣ್ಣು ನಾಲ್ಯಪ್ಪ ನಾ ಸುಳಿನೂ ಅಲ್ಲ, ನಾನು ಗರಿತೆಯಾಗಿ ಬಾಳೆ ಮಾಡ್ಬೇಕಂದೋಳು.
ನಿನ್ನನ್ನು ಹರಿತಿಲ್ಲ ಈ ಸಮಾಜದ ಗರತಿಯರ ಗಂಡ ಮಲಗಿದಾಗ ಮನೆಯಲ್ಲಿರಲಾದಾಗ ಸಂಘ ಬಯಸುವ ಗರತಿಯರೆಷ್ಟಿಲ್ಲ ಈ ಸಮಾಜದ. ಇನ್ನೊಂದೆಡೆ ಮದುವೆಯ ಹಂದರದ ಸಪ್ತಪದಿ ತುಳಿದು ಜೀವನ ಪರ್ಯಂತ ಜೊತೆಗೆ ಪ್ರತಿಜ್ಞೆ ಕೈದು ಆಸೆಗಾಗಿ ಗಂಡನನ್ನೇ ಕೊಂದು ಮೆಂಡನ ಹಿಂದೆ ಹೌದು ಬಾಳ ಮಂದಿ ಅದ. ಇನ್ನೊಂದೆಡೆ ತಮ್ಮ ಕಾಮದಾಹವನ್ನು ತೀರಿಸಿಕೊಳ್ಳಲು ಬಂದ ಗಂಡನನ್ನು ಬಯಸುವ ಬೀದಿ ಹೆಂಗಸರು ಎಷ್ಟಿಲ್ಲ ಈ ಕಲಿಯುಗದ. ಸಾಕು ಮಾಡು ಸಾವುಕಾರ ನಿನ್ನ ಗೊಡ್ಡ ವೇದಾಂತ. ಅಲ್ಲೇ ಯಾವ್ಯಾಕೆ ಮುಂದರ ಹೇಳು, ನನ್ನ ಮುಂದೆ ಹೇಳ್ಬೇಡ. ನೀನು ಸುತ್ತ ಹತ್ತಳ್ಳಿಗೆ ಕುಬೇರದಂತ ಇಟ್ಟೋತನ ಮರ್ಯಾದೆ ಕೊಟ್ಟಿನಿ ನಾನು. ನೋಡು ಸಾವುಕಾರ, ಸುಮ್ಮನೆ ಇಲ್ಲಿಂದ ಓದಿ ಚಲೋ ಆತು, ಇಲ್ಲಂದಿ ಪರಿಣಾಮ ನೆಟ್ಟಾಗಿರಂಗಿಲ್ಲ, ವಿಚಾರ ಮಾಡು. ನಾ ಬಯಸಿದ ಬಾಳೆಯನ್ನು ಬೆಳೆಗಳಿಗೆ ಬಿಡಿಸಿಕೊಳ್ಳದೆ ಹಾಗೆ ಬಿಟ್ಟು ಹೋದ ಉದಾಹರಣೆಗಳೇ ಈ ಕೀರ್ತಿ ರಾಜನ ಇತಿಹಾಸದ ಪುಟಗಳಲ್ಲಿ ಇಲ್ಲದ ತರ್ಕ ಮಾಡಿ ನನ್ನ ಕೋಪವನ್ನು ಕೆರಳಿಸಬೇಡ. ಇದೇ ರೀತಿ ಹಠ ಮಾಡಿದರೆ ಹೊತ್ತೊಯ್ದು ಮುಚ್ಚಿಸಬೇಕಾಗುತ್ತದೆ ನನ್ನ ತೋಟದ ಮನೆ. ಹಿಂಗಾದ್ರೆ ನನ್ನ ಬಿಡೋದಲ್ಲ, ಗ್ಯಾರಂಟಿ ರೇಪ್ ಮಾಡ್ತಾನ. ಮೊದಲು ಇಲ್ಲಿಂದ ನಾವು ಒಂದು ಏನಾರ ಪ್ಲಾನ್ ಮಾಡ್ಬೇಕು. ಏನು ಮಾಡಲಿ ಸಾವುಕಾರ? ಇವ ಹಿಂಗಾದ ಸುಮ್ಮನಿದ್ರೆ ನನ್ನ ಬಿಡೋದಿಲ್ಲ, ಅದು ಗೊತ್ತಾತ ನನಗೆ. ಸಾವುಕಾರ, ಈಗ ನಿನ್ನ ಸಮಾಧಾನ ನಾನು ಸಮಾಧಾನ. ಸಾವುಕಾರ, ಒಂದು ಕೆಲಸ ಮಾಡಿ, ಈಗ ಒಂದು ದಿನಕ್ಕೆ ನಾ ರಾಣಿಯಾಗಿ ನಿನಗೆ ಸುಖ ಕೊಟ್ರ ನೀನು ನನಗೆ ಎಷ್ಟು ರೊಕ್ಕ ಕೊಡ್ತಿ? 10,000. 10,000 ಸಾವುಕಾರ, ಯಾಕೆ ತಲೆ ಕೆಡ್ಸೋತಿ? ನನಗೆ 10,000 ಕೊಟ್ಟು ನಿಮ್ಮ ಆಸೆ ಯಾಕೆ ಈಡೇರಿಸ್ಕೊತಿ? ಒಂದು ಕೆಲಸ ಮಾಡ್ರಿ, ನಾ ಫುಲ್ ಬಿಜಿ ಇದ್ದೀನಿ, ನಿಮ್ಮ ಮನ್ಯಾಗ ಅಕ್ಕ ತಂಗಿಯರು ಅದಾರಿಲ್ಲ, ಮೊಚ್ಚು ಬಾಯ್, 10,000 ರೂಪಾಯಿ ಅಕ್ಕಿಗೆ ಯಾಕೆ ಕೊಡ್ತಿ? ತಿಳಿಯದ ತಿಳಿಗೇಡಿ ಎಂದು ಸುಮ್ಮನಿದ್ದರೆ ಇಲ್ಲದ ಮಾತುಗಳನ್ನು ಮಾತನಾಡುವೆ ಆ ಭಂಡ ಎಣ್ಣೆ. ನೀನು ಬರೀ ಬಾಯಿ ಮಾತಿನಿಂದ ಮಣಿಯುವಂತೆ ಕಾಣುತ್ತಿಲ್ಲ, ಬಲಾತ್ಕಾರವೇ ನಿನಗೆ ತಕ್ಕ ಶಿಕ್ಷೆ. ಪೂಜೆ ಮಾಡುವ ಭಂಡ ಕೈಯಲ್ಲಿ ಕುರಿ ಸಿಕ್ಕರೆ ಜೀವಂತವಾಗಿ ಉಳಿಯಲು ಸಾಧ್ಯವೇ? ಕಲಿಯುಗದ ಕಾಮುಕರೆಂದು ಬಿರುದಾಂಕಿತ ಪಡೆದ ಈ ಕೀರ್ತಿಯಲ್ಲಿ ಸಿಕ್ಕ ಅಷ್ಟು ಸುಲಭವಲ್ಲದ ಮಾತು. ಬಿಡಬೇಡ 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 ಬಿಡಬೇಡ. ಕೀರ್ತಿರಾಜ್, ಇದೇನು ನೀನು ಮಾಡುತ್ತಿರುವ ವಲಸು ಕೃತ್ಯ? ಓ ಪ್ರಶಾಂತ್, ನಾನು ಸಾಕಿದ ಹಣ್ಣವನ್ನು ಶ್ವಾನಕ್ಕಿರುವ ನಿಯತ್ತು ನಿನಗೆ ಬೇಡವೇ? ಯಾಕೆ ಬಂದೆ ಇಲ್ಲಿಗೆ? ಬಲಾತ್ಕಾರ ನಡೆಯುತ್ತಿರುವಾಗ ಹೆಣ್ಣಿನ ರೋದನೆ ನನ್ನ ಕಿವಿಗೆ ಬಿತ್ತು. ನಿನ್ನಂತ ಕಾಮುಕ ನಾಯಿಗಳ ಒತ್ತು ಸರಿಯಾದ ದಿಕ್ಕು ತೋರಿಸಲು ಒತ್ತು ಬುದ್ಧಿ ಕಲಿಸಲು ಬಂದು ಗಂಡುಗಳೆಲ್ಲ ಷಂಡರಾಗಿ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದಾರೆ. ಅವರಂತೆ ನೀನಾಗಲು ನನ್ನ ಪಾರ್ಟ್ನರ್ ಪ್ರಳಯನ ಮಾತು ಕೇಳಿ ನಿನಗೆ ಕೆಲಸ ಕೊಟ್ಟಿರಬೇಕು. ಸ್ವಾಮಿ ನಿಷ್ಠೆಯಿಂದ ಮಾಡುವುದನ್ನು ಕಲಿತುಕೋ. ನೋಡಿ ಮಿಸ್ಟರ್ ಕೀರ್ತಿರಾಜ್, ಆದೇಶಗಳನ್ನು ಪಾಲಿಸುವುದು ನನ್ನಿಂದ ಆಗದ ಕೆಲಸ. ನ್ಯಾಯ ಅತ್ಯಾಚಾರಗಳು ನಡೆಯುತ್ತದೆ. ನಿನ್ನ ಫ್ಯಾಕ್ಟರಿಯಿಂದ ವಜಾ ಮಾಡಿದರೂ ಚಿಂತೆ
ಪ್ರಶಾಂತ್, ದೇಹಕ್ಕೆ ಬಂದ ಭಾಗ್ಯವನ್ನು ತಿರಸ್ಕರಿಸಿದ್ದೆ. ಆದರೆ ಜೀವನದಲ್ಲಿ ಜಿಗುಪ್ಸೆಗೊಂಡ ವ್ಯಕ್ತಿಯ ಅನವಶ್ಯಕ ವಿಚಾರಗಳನ್ನು ಮತಿಯಲ್ಲಿ ಮೈಗೂಡಿಸಿಕೊಂಡು ನನ್ನಂತ ಕುಬೇರರ ಮೇಲೆ ಹಣೆ ಸಾಧಿಸುವ ತರವಲ್ಲ ಪ್ರಶಾಂತ್. ವಿಚಾರ ಮಾಡು. ವಿಚಾರ ಮಾಡಿಯೇ ಇಲ್ಲಿಗೆ ಕಾಲಿಟ್ಟಿರುವ ಕೀರ್ತಿರಾಜ್. ನಿಮ್ಮಂತ ಹಬಲಿನ ಸ್ತ್ರೀಯ ರಕ್ಷಣೆಗಾಗಿ ಕಾಮದ ಹಂಗನ್ನೇ ತುರಿದು ನಿಂತಿದ್ದ ನಿರ್ಭಯವಾಗಿ ಹೋಗಿ ಬರಮ್ಮ. ಸಾಹೇಬ್ರ ನೀವು ಬಂದಿರಂತ ಈ ರಾಕ್ಷಸ ಉಳ್ಕೊಂಡನ ಮಗ ಏನ್ ನೋಡ್ತೀನಿ ಸರಿ ಇಲ್ಲ ಅಂದಿ ಚಂಡಿ ಚಾಮುಂಡಿ ಆಗಿ ಅವ್ನು ಅದನ್ನೆಲ್ಲ ಸಂಹಾರ ಮಾಡ್ಬಿಡ್ತಿದ್ದೆ. ಸಾಹೇಬ್ರ ನಿಮ್ಮಂತರ 4 ಮಂದಿ ಊರಾಗಿದ್ರ ನಮ್ಮಂತ ಹರಿಯಾದ ಹೆಣ್ಣು ಮಕ್ಕಳು ಆರಾಮಾಗಿ ಅಡ್ಡಾಡ್ಬೋದು ನೋಡ್ರಿ. ಆದರೂ ನಮ್ಮ ಮಾನ ಪ್ರಾಣ ಕಾಪಾಡಿರಿ. ಈ ನಿಮ್ಮ ಉಪಕಾರನ ಯಾವತ್ತು ನಿಂದ ಐತಿಲೆ. ಪ್ರಶಾಂತ್, ಇಂದು ಯಕಶ್ಚಿತ ಒಂದು ಹೆಣ್ಣಿನ ಎದುರಿಗೆ ನನಗೆ ಅವಮಾನ ಮಾಡಿ ಸಭ್ಯ ವ್ಯಕ್ತಿ ಎಂದು ಹೊಗಳಿಸಿಕೊಂಡೆಯಲ್ಲ. ಮುಂದೆ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತೇ? ಈ ಪ್ರಶಾಂತ ಇಲ್ಲಿವರೆಗೂ ಹಾಡಿದ್ದು ಬರೀ ನಾಟಕ. ನೀವು ಈ ರೀತಿಯಲ್ಲಿ ಬೀದಿಯಲ್ಲಿ ತಿರುಗುವ ಹೆಣ್ಣುಗಳನ್ನು ಮನಸ್ಸು ಮಾಡುತ್ತಾ ಹೋದರೆ ನಿಮ್ಮ ಘನತೆ ಗೌರವಕ್ಕೆ ಚ್ಯುತಿ ಬರುತ್ತದೆ. ನಿಮ್ಮ ಬಲಗೈ ಬಂಟನಾಗಲು ಅವಕಾಶವನ್ನು ಕೊಟ್ಟರೆ ಸ್ವರ್ಗ ಲೋಕದಲ್ಲಿರುವ ಅಪ್ಸರೆಯನ್ನು ಹೊತ್ತು ತಂದಾಗುತ್ತದೆ ತೋಟದ ಮನೆಗೆ. ಶಬ್ಬಾಷ್ ಪ್ರಶಾಂತ್, ಶಬ್ಬಾಷ್. ಇದ್ದರೆ ಇರಬೇಕು ನಿನ್ನಂತ ಬಲಗೈ ಭಂಡ. ನಿನ್ನ ನಾಟಕ ತಿಳಿಯದೆ ನಾನು ಬಾಯಿಗೆ ಬಂದಂತೆ ಮಾತನಾಡಿಬಿಟ್ಟೆ. ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಪ್ರಶಾಂತ್. ಇಂದಿನಿಂದ ನೀನೇ ನನ್ನ ಬಲಗೈ ಭಂಟ. ಪ್ರಶಾಂತ್, ವೇಳೆ ಆಯ್ತು, ನಾನಿನ್ನು ಬರಲೇ? ಹೋಗು ಹೋಗು ಕಾಮುಕ ಹೋಗು. ನಿನಗೆಲ್ಲಿ ಅರ್ಥವಾಗಬೇಕು ಈ ಪ್ರಶಾಂತನ ನಾಟಕ? ಬಲಗೈ ಬಂಟನಂತೆ ನಟಿಸುತ್ತ ಮಾಡುತ್ತಿರುವ ಹೀನ ಕೃತ್ಯಗಳನ್ನು ಸಾಕ್ಷಿ ಸಮೇತವಾಗಿ ಬಯಲಿಗೆ ನಿನ್ನನ್ನು ಸರಮನೆಯ ಅತಿಥಿಯನ್ನಾಗಿ ಮಾಡಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಇವನೇ ಪ್ರಳಯ, ಇವನೇ ಪ್ರಳಯ. ನನ್ನ ಪ್ರೇಮ ಎಂದು ಭಾವಿಸಿದ್ದೆ, ಆದರೆ ನನ್ನ ಪ್ರೇಮವನ್ನೇ ತಿರಸ್ಕರಿಸಿ ರಾಜೇಶನ ಪಟ್ಟದ ರಾಣಿಯಾಗಿ ಜೀವನದುದ್ದಕ್ಕೂ ಸುಖವಾಗಿರಬಹುದು. ಅವನ ಬೆಲೆಗೆ ಬಿದ್ದಿರಿವೆಯಲ್ಲ, ಅದರ ಪರಿಣಾಮ ಮುಂದೆ ಗೊತ್ತಾಗುತ್ತದೆ. ಕೀರ್ತಿರಾಜನನ್ನು ನನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಈ ಕಥೆಯಲ್ಲಿ ನಾಯಕ ನಟರಂತೆ ನಟಿಸುತ್ತಿರುವ ನಿಮ್ಮ ನಟನೆಗೆ ಹಂತವಾಗಿ ಕಂಟಕ ತಂದೊಡ್ಡಿ. ನಾ ಬಯಸಿದ ಚಿಟ್ಟೆಯ ಸೌಂದರ್ಯವನ್ನು ಸವಿಯದೆ ಹೋದರೆ ನನ್ನ ಪಾತ್ರ ಕೇಳುಕ. ಅದಕ್ಕಾಗಿ ಮುಂದಿನ ಸನ್ನಿವೇಶದಲ್ಲಿ ನನ್ನ ಕೈ ಚಳಕವನ್ನು ತೋರಿಸಿ ಹಾದಿಯನ್ನು ಸುಗಮವಾಗಿ ಮಾಡಿಕೊಳ್ಳಲೇಬೇಕು.
ಇದಕ್ಕೆ ಕೀರ್ತಿರಾಜ ನನ್ನ ಮಾತನ್ನು ತಿರಸ್ಕರಿಸಿದರೆ ಅವನನ್ನೇ ನನ್ನ ಮೊದಲನೆಯ ಮೋಸದ ಬಾಣಕ್ಕೆ ಆಹುತಿ ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಕಣ್ಣು ಹೊಡೆಯೋದು, ಹಲ್ಲು ಕಿಸಿಯೋದು, ಹಳ್ಳು ಹೋಗಿದ್ದು ಹಿಂಗ ಮಾಡ್ತಾರ. ಹೆಣ್ಮಕ್ಳಕ್ಕಿಂತ ಗಂಡ್ಮಕ್ಳ ವ್ಯಾಪಾರ ಜೋರು ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತಾರ ಅಂತ ನಮಗೆ ಗೊತ್ತಿಲ್ಲ. ಒಂದು ನಮೂನಿ ಮಾಡ್ತಾರೆ. ಹೆಂಗಸರು ಹೋದ್ರೆ ಸಾಕು, ಗಂಡಸರು ಏನೇನಾರ ಮಾಡ್ತಾರೆ. ನೆನಸೂರಾಗಿಲ್ಲ ಒಂದು ಎಲ್ಲ ಬರಾಕತ್ ಬಂದೆ ಇಲ್ಲಿ ಏನ ಅಂಜಲ್ಲ ಇನ್ನೊಂದ್ಸರಿ ಅನ್ನೀಗ ಮತ್ತೇನು ಅನ್ಬೇಕು? ಕಣದಂಗೆ ಕಾಣತಿ ಇಲ್ಲಿ ಕಣ್ಣಂಗೆ ಎಲ್ಲೈತಿ ಏನ ಅಂದ್ರಲ್ರಿ ಇನ್ನೊಂದ್ಸರಿ ಅನ್ರಿ ಅನ್ನ. ಏಯ್ ಸಾಕ್ ನಿಲ್ಲಿಸ್ರಿ, ನಿಮ್ದು ಬ್ರೇಕ್ ಇಲ್ಲದ ಗಾಡಿನ. ಅಂದ್ರ ಗಾಡಿನೂ ಅಲ್ಲ ಅಂದಂಗಾತ. ಈ ನಾಟಕದಾಗ ಕುಂತಾರ ಯಾ ಪುಣ್ಯಾತ್ಮನು ಗಾಡಿ ಎತ್ತಿ ಇಳಿಯಲ್ಲ ಅಂದಂಗಾತ. ಹಾ ಏನೂ ಇಲ್ಲ ಮಾಲ, ಇವತ್ತು ನಮ್ಮ ಪ್ರೀತಿಯ ವಿಷಯ ಹೇಳ್ಬೇಕಂತ ಮಾಡಿ. ಏ ಬ್ಯಾಡ್ ಬಿಡ್ರಿ, ನಮ್ ಸುದ್ದಿ ತಗೊಂಡ್ ನೀವೇನ್ ಮಾಡಾರದಿರಿ? ನನ್ ಸುದ್ದಿ ಚಲೋ ಐತಿ ನೋಡ್ತೇನ? ಅಲ್ರಿ ಮಾಲ, ನೀವು ನನಗ ಕಲ್ಲಪ್ಪಣ್ಣಾರ ಅಂತ ಕರಿತಿರಲ್ಲ, ಹಿಂಗತಿ ಕರೆಯಕ್ಕೆ ಈ ಊರಾಗ ಯಾವ ಪುಣ್ಯಾತ್ಮನು ಸಿಗ್ಲಿಲ್ಲೇನು? ಛೇ 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 ಈಕಿ ನನಗೆ ಅಣ್ಣರ ಅಪ್ಪರ ಅಂತ ಕರೆದ್ರೆ ಈಕಿ ನನ್ನ ಹೆಂಗ ಲವ್ ಮಾಡ್ಬೇಕ್ರಿ, ಪ್ರೀತಿ ಮಾಡ್ಬೇಕ್ರಿ? ಏ ಎಷ್ಟೊತ್ನ್ಯಾಗ ಬೇಕಷ್ಟೊತ್ನ್ಯಾಗ ನಮ್ಮ ನಳ ಬಿಡಕ್ ಬರಗಲ್ರಿ. ಹೆಂಗ ಮಾಡ್ಬೇಕ್ರಿ? ಏ ಬೇಡ್ರಿ, ನಾವು ಬೆಳಗ್ಗೆ ಎದ್ದು ನಿದ್ದಿಗಣ್ಣಾಗ ಹೋಗಿ ನೀರು ಬಿಡ್ತೀವಿ. ಆಗ ಅದು ಬರ್ರ ಅಂತ ಅನ್ನುವಾಗ ನೀವು ಹಾಸಿಗೆಗ ಗೊರ್ರ ಅಂತ ನಿದ್ದೆ ಹೊಡಿತಿರ್ತೀರಿ. ಹೆಂಗೆ ತುಂಬೇಕ್ರಿ ನಿಮ್ಗೆ ಕೊಡಪಾನ? ಇನ್ನು ತಟ ಅಂತ ಹೆಂಗೆ ತುಂಬೇಕ್ರಿ ನಿಮ್ಗೆ ಕೊಡಪಾನ? ಇನ್ನು ನಾನು ನಳ ಬಿಡ್ಬೇಕಂದ್ರೆ ನೀವು ಸ್ವಲ್ಪ ತಡ್ಕೊಳ್ಬೇಕು. ನಾನು ನಳ ಬಿಡ್ತೀನಿ ಅಂದ್ರೆ ನಾನು ಹೇಳ್ದಂಗೆ ನೀವು ಕೇಳ್ಬೇಕು. ಏನಿಲ್ಲ ಮಾಲ, ಇವತ್ತಿನಿಂದ ನೀನು ನನ್ನ ಲವ್ ಮಾಡಬೇಕು ಮತ್ತೆ ಪ್ರೀತಿನೂ ಮಾಡಬೇಕು. ಹೆಂಗೆ ಮಾಡ್ತೀನಿ ನೋಡು, ನೀವು ಹೆಂಗಂತ ಹಂಗೆ ನೋಡ್ತಾರ. ಏನ್ ಮಾಡಿದೆ ಅದನ್ನ? ಏನು ಮಾಡ್ತೀಯ? ರೆಡಿ ಇದೀನಿ. ಬಗೆ ರೂಪನಾಗ ಒಂದು ಲೋಚಬೇಡ ನಾರಿ ನಿನ್ನ ಮಾವ ಬಂದಿನ ನನ್ನ ಬೇಡತೆ ಬೇಡ ಹುಡುಗಿ ಕುಡಿಸಕ ಬಂದಿನ ನನ್ನ ಬೇಡತೆ ಬೇಡ ಹುಡುಗಿ ಕುಡಿಸಕ ಬಂದಿನ. ನಾಚಬೇಡ ನಾರಿ ನಿನ್ನ ಮಾವ ಬಂದಿನ, ನಾಚಬೇಡ ನಾರಿ
ಬಾಬಾ ಬಂದಿನ ಇನ್ನ ಬೆಳೆದು ಬೇಡ ಹುಡುಗಿ ಕೊಡಿಸಕ ಬಂದಿನ ಇನ್ನ ಬೆಳೆದು ಬೇಡ ಹುಡುಗಿ ಕೊಡಿಸಕ ಬಂದಿನ ನಾಚಬೇಡ ನಾರಿ ಬಾಬಾ ಬಂದಿನ ನಾಚಬೇಡ ನಾರಿ ಬಾಬಾ ಬಂದಿನ ಇನ್ನ ಬೆಳೆದು ಬೇಡ ಹುಡುಗಿ ಕೊಡಿಸಕ ಬಂದಿನ ಇನ್ನ ಬೆಳೆದು ಬೇಡ ಹುಡುಗಿ ಕೊಡಿಸಕ ಬಂದಿನ ಚೈನಾ ತಂದಿನಿ ಬಾರ ಎಲ್ಲದವು ಎಷ್ಟು ಪೂಜೆ ಮಾಡವನಲ್ಲಿ ನಿನ್ನ ಸೊಟ್ಟ ಕಾಲ ತಾರ ಇನ್ನ ಬೆಳೆದು ಬೇಡ ಹುಡುಗಿ ಕೊಡಿಸಕ ಬಂದಿನ ಇನ್ನ ಬೆಳೆದು ಬೇಡ ಹುಡುಗಿ ಕೊಡಿಸಕ ಬಂದಿನ ನಾಚಬೇಡ ನಾರಿ ಬಾಬಾ ಬಂದಿನ ನಾಚಬೇಡ ನಾರಿ ಬಾಬಾ ಬಂದಿನ ಇನ್ನ ಬೆಳೆದು ಬೇಡ ಹುಡುಗಿ ಕೊಡಿಸಕ ಬಂದಿನ ಇನ್ನ ಬೆಳೆದು ಬೇಡ ಹುಡುಗಿ ಕೊಡಿಸಕ ಬಂದಿನ ಬಳಿಯು ತಂದಿನಿ ಬಾರ ಇವ ಎಲ್ಲಿ ತರಬೇಕು ಪುಗುಶೆಟ್ಟಿ ಬಾರ್ಸಾಕತ್ತಾನವ ಎಲ್ಲದ ಬಳಿ ಎಲ್ಲದ ಚೈನ್ ಎಲ್ಲದ ಎಲ್ಲದ ನಿನ್ನ ಮುಂಡ ಕೈ ತಾರ ಲಲ 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 ಬಾರು ಒಳಗ್ ಬೈಯಾಕತ್ತಾರ ಬಾ ತಿಂಡಿನ ಬಾಳಾಗೈತಿ ಬಸ್ರಿ ಬಾ ತಿಂಡಿದ್ರ ಕರೆ ಕರೆ ಬಾ ನಿನ್ನ ರುಚಿ ಕುಣಿತಾಳು ಎಂಬ ತಪ್ಪತೆ ಮಾವ ಅಂದ ಬಡಿಸುತ್ತಾಳ ಮೈಗೆ ಮೈ ಲೆಕ್ಕ ಇಲ್ದಂಗ ಗಾಡಿ ಬಂದಂಗ ರೊಯ್ 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 ಬಂಟಂಗ ಸೊಯ್ ಸೊಯ್ ರೊಯ್ ರೊಯ್ ಬಂಟಂಗ ಸೊಯ್ ಸೊಯ್ ಕೊಂದು ಕೊಯ್ಯಿದ್ದಾಳು ತಕ್ಕತೈ ಮಾವ ಅಂತ ಬಡಿಸುತ್ತಾಳ ಮೈಗೆ ಮೈ ಲೆಕ್ಕ ಇಲ್ದಂಗ ಬಂಟಂಗ ರೊಯ್ ರೊಯ್ ಸೊಯ್ ಸೊಯ್ ಬಂಟಂಗ ಸೊಯ್ ಸೊಯ್ ರೊಯ್ ರೊಯ್ ಬಂಟಂಗ ಸೊಯ್ ರೊಯ್ ಎಂದುದಿಲ್ಲ ಬಿಡುವುದಿಲ್ಲ ಬಂದು ಕೈ ಎಲ್ಲೆಲ್ಲಕ್ಕೂ ಹಾಗೆ ನಿಂತಾಳು ಬಂದು ಸೈ ನೋಡ ಅಂದ್ರು ಬಂದು ನಿಲ್ಲದು ತಕ್ಕ ಬೈ ಕುಣಿ ಬಾ ನಲ್ಲೋಡು ತಕ್ಕತೈ ಲಾಲ ಲಾಲ ನೋಡಿದ್ದೇನೆ ಹೆಂಗೈತಂತ ತೋರಿಸ್ದಾನ ಬಂದ 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 ಸೊಗುಂಡು ಬಂದ 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 ಬೆಂಕಿ ಚೆಲ್ಲು ಒಂದೇ ವಾರದಲ್ಲಿ ನಿನ್ನ ಪಾಲಿಗೆ ಬರುವ ಆಸ್ತಿಯನ್ನು ಕೇಳಿದೆಯಲ್ಲ ರಾಜೇಶ್ ಕೊಡುತ್ತೆ ಯಮಲೋಕದ ಟಿಕೆಟ್ ಅನ್ನು ಕೊಡುತ್ತೆ ಪ್ರಳಯ್ ಹೇಳಿದ ಈಗ ನಿನ್ನ ಮದುವೆಗೆ ಒಪ್ಪಿ ನಿನ್ನ ಮದುವೆಗೆ ಒಪ್ಪಿ ನಿನ್ನ ಕೈಗೆ ಬರುವ ಆಸ್ತಿಯನ್ನು ಪಡೆಯುತ್ತೇನೆ ಎಂದು ಹೇಳಿದೆಯಲ್ಲ.
ವ್ಯವಸ್ಥೆ ಮಾಡಿರ್ಬೇಕಾನೆ. ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ವಿ. ಆದ್ರೆ ಮೊದಲು ನಾವು ಮಾಡಿದ ಸಾವಿಗೆ ಪೈಸೆಯನ್ನ ನೀವು ಹೇಳಿದಂತೆ ಕಲ್ಪನಾಗೆ ಕೊಡಿಸಿದ್ದೇವೆ. ಇನ್ನು ರಾಜೇಶ್ ಕುಡಿಯುವ ಆ ಸಾವಿಗೆ ಪೈಸಕ್ಕೆ ನನ್ನ ಕೈ ಚಳಕವನ್ನ ತಪ್ಪಿಸಿದ್ದೇನೆ. ರಾಜೇಶ್ ಕಲ್ಪನಾ ಬಂದೆ ಅಣ್ಣ. ರಾಜೇಶ್, ನಾನು ಫ್ಯಾಕ್ಟರಿಯ ಬೆಳ್ಳಿ ಮಹೋತ್ಸವದ ಆಚರಣೆಗಾಗಿ ಬೇಕಾಗುವ ಸಾಮಗ್ರಿಗಳನ್ನು ಖರೀದಿಸಲು ಕಾನ್ಪುರಕ್ಕೆ ಹೋಗುತ್ತಿದ್ದೆ. ನನ್ನ ಜೊತೆ ನಿನ್ನ ಹತ್ತಿಗೆಯೂ ಬರುತ್ತೇನೆಂದು ಅದಕ್ಕಾಗಿ ಮನೆ ಕಡೆ ಜವಾಬ್ದಾರಿ ಇರಲಿ ಹಾಗೂ ಫ್ಯಾಕ್ಟರಿ ಕಡೆಗೂ ಹಾಗ ಭೇಟಿ ಕೊಡ್ತಿರೋ ರಾಜೇಶ್. ಅಣ್ಣ, ಮದುವೆಗೋಸ್ಕರ ತೆಗೆದುಕೊಂಡ 2 ತಿಂಗಳ ರಜೆ ಹಾಗೂ ಇನ್ನು ಕೇವಲ ಒಂದು ವಾರ ಮಾತ್ರ ಬಾಕಿ. ಅದಕ್ಕಾಗಿ ಬೇಗ ಬಂದುಬಿಡು. ಆದಷ್ಟು ಬೇಗ ನಾವು ಹೋಗಿ ಬರ್ತೀವಿ. ಮನೆಯಲ್ಲಿ ನಾವಿಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ. ನಿಮ್ಮ ನಿಮ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟ, ಅದನ್ನ ನೀನು ಮನಸ್ಸಿನಲ್ಲಿ ಇಟ್ಕೋಬೇಡಪ್ಪ. ಯಾಕೆಂದ್ರೆ ನಾನು ಊರಿಗೆ ಹೋಗಿ ಬಂದ ತಕ್ಷಣ ಕಾನೂನಿನ ಪ್ರಕಾರವಾಗಿ ನೀನು ಬರಬೇಕಾದ ಆಸ್ತಿಯನ್ನೆಲ್ಲ ನಿನ್ನ ಕೈಗೆ ಚಿಂತಿಸ್ಬೇಡ. ನಾವಿನ್ನು ಹೋಗಿ ಬರೋಣ. ನಾವಿನ್ನು ಹೋಗೋಣವೇ? ನಾವಿನ್ನು ಹೋಗ್ಬರ್ತೀವಿ. ರಾಜೇಶ, ಮತ್ತೆ ಹೋಗಿದ್ದೆ ನೋಡು. ನಿನಗೋಸ್ಕರ ನಿನಗಿಷ್ಟವಾದ ಸಾವಿಗೆ ಪಾಯಸ ಮರಿದೆ ತಿನ್ಬೇಕು. ಆಗಲಿ ಅತ್ತಿಗೆ, ನಾವಿನ್ನು ಹೋಗ್ಬರ್ತೀವಪ್ಪ. ಹೋಗ್ತೀನಿ. ಕಲ್ಪನಾ, ನೋಡಿದೆಯಾ ನನ್ನ ಅತ್ತಿಗೆ ಎಷ್ಟು ಒಳ್ಳೆಯವಳು ಅಂತ? ಹೆತ್ತ ತಾಯಿಯು ತನ್ನ ಮಗಳಿಗೆ ತೋರಿಸುವ ವಾತ್ಸಲ್ಯಕ್ಕಿಂತ ಹೆಚ್ಚಿನ ವಾತ್ಸಲ್ಯವನ್ನು ನನ್ನ ಮೇಲೆ ತೋರಿಸುತ್ತಿದ್ದಾಳೆ. ಇವಳನ್ನು ನೋಡುತ್ತಿದ್ದರೆ ನಮ್ಮ ಹೆತ್ತ ತಾಯಿಯು ನೆನಪಿಗೆ ಬರುತ್ತಿದ್ದಾಳೆ. ಕಲ್ಪನಾ, ಹೌದು, ನಾನು ಈ ಮನೆಗೆ ನಡೆಯುವುದಕ್ಕೆ ಬಂದು 1 ವಾರವಾಯಿತು. ಆದ್ರೆ ನಾನು ಮೊದಲು ಇವರನ್ನ ನೋಡಿದ ತಕ್ಷಣ ಆದ್ರೆ ನನಗೆ ಪ್ರೀತಿ ಮೊದಲಿರುವ ಭಯ ಈಗ ನನಗೆ ಇಲ್ಲ. ಕಲ್ಪನಾ, ತುಂಬಾ ಹೊಟ್ಟೆ ಹಸ್ತಾ ಇದೆ. 1 ಕಪ್ ಪಾಯಸ ತಂದು ಕೊಡ್ತೀಯಾ? ಇಂದು ಡಾಕ್ಟರ್ ಪ್ರದೀಪನನ್ನು ಮನೆಗೆ ಊಟಕ್ಕೆ ಆಹ್ವಾನಿಸಿದೆ. ಅವರು ಬಂದ ನಂತರ ಊಟ ಮಾಡಿದ್ರಾಯ್ತು. ನನಗೆ ಹಸಿವು ತಡೆಯೋಕ್ಕಾಗಲ್ಲ. ಕಲ್ಪನಾ, ಅತ್ತಿಗೆಯವರ ಮಾಡಿದ ಪಾಯಸ ತುಂಬಾ ಚೆನ್ನಾಗಿದೆ. ಕೇವಲ ಅತ್ತಿಗೆಯವರ ಪಾಯಸದಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಾರ. ಈ ಒಂದು ಹಾಡನ್ನು ಹಾಡಿ ಈ ಖಂಡಿತವಾಗಿ ಪಾಲಿಸುತ್ತೇನೆ. ನನ್ನ ಚೆಲುವೆ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಗಕ್ಕೆ.
ನನ್ನ ಬಡತಿ ಓ ಗೆಳತಿ ನನ್ನ ಬಡತಿ ನನ್ನ ಬಾಳಿಗೆ ಬೆಳಗಾದೇನಿ ನನ್ನ ಉಸಿರಿಗೆ ಉಸಿರಾದೇನಿ ನೀಡು ಸಿಹಿ ಮುದ್ದಿನ ತಾಳಿಗೆ ಈ ಬಾರಿ ನನ್ನ ಸನಿಗಕ್ಕೆ 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 ಲಾ 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 ಲಾ. ಏಕೋ ಸಂಕಟ ಕಣ್ಣಿಗೆ ನಿಷ್ಕ್ರಿಯವಾದಂತೆ ಫೋನ್ ಮಾಡೋಣ ಅಂದ್ರೆ ಫೋನ್ ಕೂಡ ಡೆಡ್ ಆಗಿದೆ. ಇವರು ಇದ್ದಕ್ಕಿದ್ದಂತೆ ಈ ರೀತಿ ಪರಿಸ್ಥಿತಿ ಇದ್ದಾರೆ. ನಾನು ಏನು ಮಾಡಲಿ? ಹೌದು, ನಾನೀಗ ಬೇಗ ಹೋಗಿ ಡಾಕ್ಟರ್ ಪ್ರದೀಪನ ಮಾತನಾಡಿಕೊಂಡು ಬರ್ತೇನೆ. ಸೌಕರ್ಯ ನಮ್ಮ ಐಡಿಯಾ ಪ್ರಕಾರ ರಾಜೇಶಿಗ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ನೀವು ಕಲಿಯುಗದ ಕುಬೇರನ ಪಟ್ಟ ಶಾಶ್ವತವಾಗಿ ಉಳಿಸಿಕೊಳ್ಳಬೇಕಾದರೆ ರಕ್ತ ಸಂಬಂಧವನ್ನು ಮರೆತು ಎರಿದ ಚಾಕುವಿನಿಂದ ಚುಚ್ಚಿ ಕೊಂದು ಬಿಡಿ ಇವನನ್ನು. ಆದರೆ ನೀವು ನೆಮ್ಮದಿಯಿಂದ ಕಾಲ ಕಳೆಯಲು ಸಾಧ್ಯವಿಲ್ಲ. ಒಂದು ಹೆಣ್ಣು ಮಣ್ಣಿನ ಆಸೆಗಾಗಿ ತಮ್ಮ ಉದರದಲ್ಲಿ ಜನಿಸಿದ ಕರಳು ಕುಡಿಯನ್ನೇ ಕತ್ತರಿಸುವ ಕಾಲಾಂತಕರೆಷ್ಟಿಲ್ಲ ಈ ಕಲಿಯುಗದ. ಅಂಥದರಲ್ಲಿ
ನನ್ನ ಬೆನ್ನ ಹಿಂದೆ ಹುಟ್ಟಿದವನನ್ನು ಕೊಲ್ಲಲು ಹಿಂಜರಿದರೆ ನಾನು ಕಲಿಯುಗದ ಕಾಲಾಂತಕನೇ ಅಲ್ಲ. ರಾಜೇಶ್, ನೆನಪಿಸಿಕೋ ನಿನ್ನ ಬಾಳ ಸಂಗಾತಿಯನ್ನು. ಕಲ್ಪನಾ, ಕಳಚಿ ಬಿತ್ತು ನಿನ್ನ ಕನಸಿನ ಮಾಂಗಲ್ಯ. ಇನ್ನು ಮುಂದೆ ಕಣ್ಣೀರಿನಲ್ಲಿ ಕೈ ತೊಳೆಯುವುದೇ ನಿನ್ನ ಕಾಯಕ. ಸೌಕರ್ಯ, ಈ ಶವವನ್ನು ಆ ಮೂಲೆಯಲ್ಲಿ ಎತ್ತಿ ಹಾಕೋಣ ಬನ್ನಿ. ಸೌಕರ್ಯ, ಕಲ್ಪನ ಬರುವ ವೇಳೆ ಆಯ್ತು, ಬನ್ನಿ ಹೋಗೋಣ. ಕಲ್ಪನಾ, ಕಲ್ಪನಾ, ರಾಜೇಶ್, ರಾಜೇಶ್, ಮನೆಯಲ್ಲಿ ಯಾರು ಕಾಣುತ್ತಿಲ್ಲ. ಎಲ್ಲಿಯಾದರೂ ಹೊರಗೆ ಹೋಗಿದೆ ಅಂತ ಕಾಣಿಸುತ್ತೆ. ಬಾಗಿಲು ನೋಡಿದ್ರೆ ತೆರೆದೇ ಇದೆ. ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಮಿಸೋಣ, ಬರುತ್ತಾರೆ, ಕಾದು ನೋಡೋಣ.
ಇಷ್ಟದಂತೆ ಪ್ರದೀಪ್ನನ್ನು ಅರೆಸ್ಟ್ ಮಾಡಿದ್ದೇವೆ. ಕಲ್ಪನಾ, ನಿಮ್ಮ ಮನೆಯಲ್ಲಿ ಕೀರ್ತಿರಾಜ ಇರುವುದರಿಂದ ನಾವು ಯಾವುದೇ ಕೇಸ್ ತೆಗೆದುಕೊಂಡಿರುವುದಿಲ್ಲ. ನೀವೇ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಕಾನ್ಸ್ಟೇಬಲ್ ಕರೆದುಕೊಂಡು ನಡೆಯಿರಿ. Oh
ಮಲ್ಲಿಗೆ ಹೋಗು ಮನಸೇ ಹೋಗೋ ಅವನಲ್ಲಿಗೆ ಹೋಗು ಮುದ್ದು ಮನಸೇ ಹೋಗು ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ವಿಧಿಯಾದ ಕಳ್ಳೂರ ಎಲೆ ಕಾಲಚಕ್ರವೇ ಎಷ್ಟು ವಿಚಿತ್ರವಾಗಿ ತಿರುಗುತ್ತಿರುವೆ. ಕೊಬ್ಬಿದ ಕಾಡು ಮೃಗಗಳಂತೆ ವರ್ತಿಸುತ್ತಿರುವ ಕೀರ್ತಿರಾಜ ಹಾಗೂ ಪ್ರಳಯದ ಕಪಟ ಸ್ಥಳಕ್ಕೆ ಹೊಂದಾಡಲು ಮಾಯಾ ಬಲೆಯನ್ನೇ ಆದರೆ ನನ್ನ ಮಾಯಾ ಬಲೆ ನಿಷ್ಕ್ರಿಯವಾಗಿ ಅಮಾಯಕ ರಾಜೇಶನ ಕೊಲೆ ನಡೆದೇ ಹೋಯಿತು. ಇಂತಹ ಹೀನಕೃತ್ಯ ನಡೆಯುತ್ತದೆ ಎಂದು ನಾನು ಕನಸಿನಲ್ಲಿಯೂ ಭಾವಿಸಿರಲಿಲ್ಲ. ಇನ್ನು ಮುಂದೆ ನಾನು ಜಾಗೃತನಾಗದಿದ್ದರೆ ನನ್ನ ಹಠ ದಿಟವಾಗುವುದಿಲ್ಲ. ಇಂದು ನಾನು ತೆಗೆದ ಈ ಫೋಟೋಗಳ ಸಹಾಯದಿಂದ ನನಗೆ ಬೇಕಾಗುವ ಸತ್ಯಾಂಶವನ್ನು ಸುವರ್ಣಳ ಬಾಯಿಂದಲೇ ಹೊರಬರುವಂತೆ ಮಾಡಬೇಕು. ಅದಕ್ಕಾಗಿ ಈ ಫೋಟೋಗಳನ್ನು ಸುವರ್ಣಳಗೆ ತೋರಿಸಿ ಹೆದರಿಸಿ ಪ್ರಳಯ ಮಾಡಿದ ಹೀನ ಕೃತ್ಯಗಳನ್ನು ಸಾಕ್ಷಿ ಸಮೇತವಾಗಿ ಬಯಲಿಗಳ ಅವರನ್ನು ಸೆರೆಮನೆಯ ಅತಿಥಿಯನ್ನಾಗಿ ಮಾಡಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಇಲ್ಲಿಗಾದರ ಹಂತವಾಯಿತೇ ಈ ನಿನ್ನ ಚೆನ್ನ ರಾಜೇಶನ ವಿಧಿ ಕ್ರೂರತೆತ್ತು ಈ ಲೋಕದಿಂದ ಏನೋ ಮಿತ್ರದ್ರೋಹಿ ಪ್ರದೀಪ್ ಸ್ನೇಹ ಸಂಪರ್ಕ ನೀನು ಅಂದೆಯೇ ಬಲವಂತವಾದರೂ ನನಗೆ ನನ್ನ ತಂಗಿಯನ್ನು ದಾರಿ ಎರೆದು ಕೊಡುತ್ತಿದ್ದೆ. ಸ್ವಾರ್ಥ ಸುಖಕ್ಕೋಸ್ಕರವಾಗಿ ದೇವರಂತ ರಾಜೇಶನ ಕೊಂದು ಬಿಟ್ಟಿಯಲ್ಲ. ತಪ್ಪಿಗಾಗಿ ಸರಿಯಾದ ಶಿಕ್ಷೆ ಕೊಟ್ಟರ ಮುಂದಿನ ದಾರಿಯೇ ಚೋದುಚ್ಚಿಲ್ಲ. ಹೌದು, ಪ್ರದೀಪ್ ಅಂತವನಲ್ಲ. ಪ್ರತಿನಿತ್ಯ ನೂರಾರು ಜೀವಿಗಳ ಪ್ರಾಣದೊಂದಿಗೆ ಹೋರಾಟ ಮಾಡುವ ವೈದ್ಯನಾಗಿ ಕೊಲೆ ಮಾಡುವನಲ್ಲ. ಆದರೆ ಇದರಲ್ಲಿ ಏನೋ ರಹಸ್ಯ ಅಡಗಿದೆ. ವಿಚಾರಿಸು. ಇದನ್ನು ಕೀರ್ತಿರಾಜ್ ಕೊಲೆ ಮಾಡಿರಬಹುದೇ? ಇಲ್ಲ, ಒಡ ಹುಟ್ಟಿದ ತಮ್ಮನನ್ನು ಕೊಲೆ ಮಾಡುವನಲ್ಲ ಕೀರ್ತಿರಾಜ್. ಹೌದು, ಇದನ್ನು ಕೊಲೆ ಮಾಡಿದ್ದು ಪ್ರಳಯ. ಹೌದು, ಅಂದು ಕಾಲೇಜಿನಲ್ಲಿ ಮಾಡಿದ ಅವಮಾನವನ್ನು ಸೇಡಿಗಾಗಿ ಅವನೇ ಕೊಲೆ ಮಾಡಿದ್ದನು. ಇರಲಿ, ಮೊದಲು ನನ್ನ ತಂಗಿಗೆ ಸಾಂತ್ವನವನ್ನು ಹೇಳಿ ನಂತರ ಸಿದ್ಧನಾಗುವೆ ಆ ಪ್ರಳಯನ ಸಂಹಾರಕ್ಕೆ. ಒಳ್ಳೆ ಮನಸ್ಸಿನಿಂದ ನೀ ಒಳ್ಳೆ ಕೆಲಸ ಮಾಡು. ಬರ್ರಿ ಬರ್ರಿ, ಬೆಳಗಾವಿನ ಚಕ್ಲಿ ತಗೊಂಬಂದಿನ ಬರ್ರಿ. ಒಂದ ಸಲ ನೀವು ತಿಂದ್ರಂದ್ರ ನಂದ ಬೇಕಂತರಿ. ರೊಕ್ಕ ಬೇಕಾರೆ ತಿಂದ ಮೇಲೆ ಕೊಡಿರಂತ. ಚಕ್ಲಿ ಅಷ್ಟಲ್ಲ, ಬೋಂಡನ ತಗೊಂಬಂದಿನ ಬರ್ರಿ. ಆಕಾರ ತಂಗ್ಯಾರ ಕಾಕಾರ ಏನ್ ಮಾಲ ಯಾರ್ ಬುಟ್ಟಿ ಹೂ ತಗೊಂಬಂದಿ ಅಲ್ಲ, ಯಾರ್ ನಮ್ಮನೆ ಹೂ ತಗೊಂಬಂದಿ?
ಇವು ಬೋಂಡಾ ಚಕ್ಲಿ. ನೀನು ಬೋಂಡಾ ಚಕ್ಲಿ ಬಾರಿ ದೊಡ್ಡ ಇರ್ಬೇಕಲ್ಲ. ಬೋಂಡಾ ಬೇಕು, ಚಕ್ಲಿ ಬೇಕು. ಮೊದಲು ಮಾಲ್ ನೋಡ್ಬೇಕ, ಮಾಲ್ ಪಕ್ಕ ಐತಿಲ್ಲ ಅಂತ ನೋಡಿದ್ರೆ ಆಮೇಲೆ ವ್ಯಾಪಾರ ಮಾಡ್ಬೇಕು. ಮಾಲ್ ಪಕ್ಕ ಐತಿ. ನಿನಗೆ ಯಾವ ನನಗ ಚಕ್ಲಿ ಕೊಡು ಮಾಲ, ಚಕ್ಲಿ ಕೊಡು. ಏನು ಮಾರೆ ಎಲ್ಲಾರ ಫಸ್ಟ್ ಬೋಂಡಾ ತಿಂದ ಮ್ಯಾಲೆ ಅದು ತೃಪ್ತಿ ಆತಂದ್ರ ಆಮೇಲೆ ಚಕ್ಲಿ ತಿಂತಾರ. ನೀನ್ ನೋಡ್ರ ಫಸ್ಟ್ ಮೊದಲ ಕುಟ್ಟಿ ಇಳಿಸು, ಆಮೇಲೆ ಕೊಡ್ತೀನಿ. ಬಟ್ಟೆ ಮುಚ್ಕೊಂಡು ನಿಂತಿಯ ಬಟ್ಟೆ ಅಂತ ಎಲ್ಲ ತಕ್ಕೊಂಡು ನಿಂತಿರ್ತೀನಿ. ಈಗ ನೀ ಫಸ್ಟ್ ಏನು ಚಕ್ಲಿ ಅಷ್ಟ ತಿನ್ನಬೇಕು. ಬೋಂಡಾ ಏನೋ ಕೈ ಹಾಕಿ ಮತ್ತೆ ಹುಷಾರ. ಬಾರಿ ಐತಿ ನಿಂದು ತಿಂದ್ರ ನನಗ ತೃಪ್ತಿ ಆಗೋದಿಲ್ಲ. ಹೌದ್ ಮತ್ತೆ ಯಾಕಂದ್ರ ಈಗ ಚಕ್ಲಿ ವ್ಯಾಪಾರ ಮಾಡಕತ್ತೆ ಬಾಳ ದಿವಸ ಆಗಿಲ್ಲ, ಸ್ವಲ್ಪ ದಿನ ಆತ. ಈಗ ಚಕ್ಲಿ ಸಣ್ಣ ಹೋದವ, ಇನ್ನೊಂದ್ ಸ್ವಲ್ಪ ಆದ್ಮೇಲೆ ದೊಡ್ಡ ತಂದು ಕೊಡ್ತೀನಿ. ರುಚಿ ನೋಡ್ತೀನಿ ನಿಂದ ಏಟೈತಿ ಆಟ ಕೊಡು. ಬೆಳಗ್ಗೆ ಬಾಳ ಮಾತಾಡಕತ್ತೀನಿ. ವಯಸ್ಸು ಹೆಂಗೈತಿ? ಅದನ್ನೊಂದು ಕೊಡ್ತೀನಿ, ಟೇಸ್ಟ್ ಮಾಡಿ ನೋಡಿ. ಅದೆಲ್ಲ ಅದನ್ನ ತಿಂದಿಲ್ಲ, ಅದನ್ನ ಸುಧಾರಿಸ್ಕೊಂಡ ಮ್ಯಾಗ ಅದು ತಿಂದ ಮ್ಯಾಲೆ ನೀ ಮೌನ ನನಗ ಸುಧಾರಿಸ್ಕೊಂಡ ಅಂತಲ್ಲ ಅಂದ್ರ ನನ್ನ ಸೆಂಡನ್ ಮಾಡಿ ಏನ ಕೈಲಾಗ್ಲಾರ್ದವ ಅಂತ ತಿಳ್ಕೊಂಡಿ ಏನ ನೀ ಮೌನ. ನೀ ಬಾದರ್ ಗಣಸದೆ ಹಂಗಲ್ಲ. ಈಗ ನಿನಗೆ ಯಾವ ಕೊಡಂಗಿಲ್ಲ ಅಂತಂದ್ರೆ ನಾನು ಕೊಡ್ತೀನಿ ಇಲ್ಲ ನಂಗೆ ಈಗ ತಿಂದಿಯಲ್ಲ ಅದು ಎದ್ವತ್ತದು ಹಿಂಗಂದೇನ ನಾನೇನೋ ಬ್ಯಾರೆ ಅರ್ಥನ ತಿಳ್ಕೊಂಡಿದ್ದೆ. ಹೌದು, ನಾನು ಕೂಡ ನಾ ರೊಕ್ಕ ಕೇಳ್ತಿಲ್ಲ ಅಂದ್ರ ನನ್ನ ಇಷ್ಟು ಬೇಗ ನಾ ಮರ್ತು ಬಿಟ್ಟಿ ಏನು? ನೀ ರೊಕ್ಕ ಕೊಡು ಬಿಡು ಅದು ನನಗೆ ಬೇಕಾಗಿಲ್ಲ. ನಮ್ಮ ಒಂದು ಸಲ ಐತೆ ಅಂತ ಹೇಳಿದ್ದೆಲ್ಲ ಅದನ್ನ ಕೊಡ್ತೀನಿ ಅಂತಂದಿದ್ವಿ, ನೀವು ಕೊಟ್ಟೇ ಇಲ್ಲ ತಿರುಗಿ ಬೆಳಕರಿಯಕ್ ಬಂತು. ಯಾವಾಗ ಕೊಡ್ತೀನಿ ನೀನು? ಅಯ್ಯೋ ನಿಮ್ಮವನು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ? ಯಾಕ ಎದಕ್ಕೆ ಕುಡ್ತೈತಿ? ಪೆನಲ್ ಐತಿ ಪೆನಲ್. ಯಾಕ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಆ ತಿನ್ನದ ಸರ ಏನಿದ್ರು ನೀನು ಕೊರಳಿಗೆ ಬಂದು ಬೀಳುತ್ತ. ನಿಮ್ಮ ಅವನು ನೀ ಯಾಕೆ ಸಾಯ್ತೀನಿ ಅಂತಿ? ನಾಳೆ ನಮ್ಮವ್ವ ಬೊಳ್ಳಿ ಡಬ್ಬ್ಯಾಗ ಹಾಕಿ ತೆಗೆದಿಡ್ಲಿ, ಅವಾಗ ರಾತ್ರಿ ಕಳು ಮಾಡ್ಕೊಂಬಂದು ನೀನು ಕೊಳ್ಳಿಗೆ ಹಾಕ್ತೀನಿ. ಅಲ್ಲ ಮೇಲ ನನ್ನ ಕೈಯಾಗಿರ್ತಕ್ಕಂಥ 10 ಕೈಯನ್ನು ಬಂಗಾರದ ಉಂಗುರ ಕೊಟ್ಟೀನಿ. ಇಲ್ಲಿದ್ದು ನೋಡಿ ಆಗಲೇ ಕೈ ಹಾಕಿ ನೋಡಿದ್ಯಲ್ಲ ಪ್ಯಾಂಡಿ ರೊಕ್ಕ ಅವನು ಕೊಟ್ಟೀನಿ. ಇನ್ನು ಆ ಚಿನ್ನದ ಸರ ಇಲ್ಲ ಅಂತ ನನ್ನ ರಾಣಿಗೆ ಹೆಂಗ್ ಮಾಡ್ತಿ? ನಿಮ್ಮವ್ ನಿಂಗ್ ಒಂಟಿ ಅಂದ್ರೆ ಹೆಂಗ? ತಡ್ಕ ಸ್ವಲ್ಪ ತಡ್ಕೋ ಮಠ ತಡ್ಕೋದು. ಬೆಂಕಿ ಮುಂದಿಟ್ರೆ ಬೆಣ್ಣೆ ಹೆಂಗ್ ಕರಿ ನೀರಾಗಿ ಹೋಗುತ್ತೋ ಹಂಗ ದಿಕ್ಕ ತಿಳಿದಾಗತ್ತ ಮಾಲ. ಬಾ ಮಾಲ ಬಾ ಹಂಗಾದ್ರೆ ನಾಳೆ ನಿನ್ನ ಮದುವೆ ಮಾಡಿ ಹೇಳ ಹುಡುಗಿ ನನ್ನ ನಿನ್ನ ನಡುವ ಏನನ್ನು ನಡೆದಿಲ್ಲ.
ಹತ್ತೂರ ಹನುಮಪ್ಪನಂಗಾರು ಮುಟ್ಟುತ್ತಾನ ನಾನಿನ ಬಿಡುವುದಿಲ್ಲ ಮಂಗಳವಾರ ದಿವಸ ಕರಿಲಕ ಏನಲ್ಲ ಹೌದಲ್ಲೇ ಬಾದಾಮಿ ಹೂವ ನನಗ ಕೊಟ್ಟಲ್ಲ ಮನಗಂಡನೋವ ಹೌದಲ್ಲೇ ಬಾದಾಮಿ ಹೂವ ನನಗ ಕೊಟ್ಟಲ್ಲ ಮನಗಂಡನೋವ ಏನ ಹುಡುಗಿ ನನ್ನ ನಿನ್ನ ನಡುವ ನೀನನ್ನು ನಡಲಿಲ್ಲ ಪಾನಿಪೂರಿ ಬೇಲುಪೂರಿ ತಿನ್ನಿಸುದು ನಿನ್ನ ಪಿಲ್ಲ ತಿನ್ನಿಸಿದೆನೆಲ್ಲ ಒಂದು ಸ್ಟೈನಲ್ಲ ತುಕಬೇಡ ನನ್ನ ಗೆಳತಿ ನೀ ಬಿಟ್ಟು ಬಂದಗದಕ್ಕವಲ್ಗೂ ಗಲ್ಲ ಗೆಳತೀನ ರಾತ್ರಿ ಬೆಳಕನ ನೆನಪಿಲ್ದಾಗ ಗೊತ್ತಿಲ್ಲು ನಿನ್ನೆ ಒಂಟೆನ ಒಂಟೆ ಮಾಡಮನ ಖುಷಿನೂ ಇಲ್ಲ ಮಸಿನೂ ಇಲ್ಲ ನಾನು ಬೋಂಡಾ ಚಕ್ಲಿ ಮಾರಾಟ ಏಯ್ ನೀ ಏನು ಬರೋದು ಬಂದು ಕೈನ ಹಾಕಿಬಿಟ್ಟಿಲ್ಲ ಅದಕ್ಕೆ ಹಾಕ್ಯ ತಕೊಂಡಿಲ್ಲ ಸರಿ ನೀ ಎಲ್ಲರ ಹಾಕು ಕೆಳಗೆ ಮಾತ್ರ ಹಾಕಬೇಡ ಅಲ್ಲಿ 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 ಅಲ್ಲದು ಐತಿ ಚಾಕ್ಲಿ ಬೋಂಡ ಐತಿ ಅಂದೆ ಕೆಳಗಿಂದ್ರಾಗ ಚಾಕ್ಲಿ ಅದಾವ ಹೌದು ಕೆಳಗ್ ಚಾಕ್ಲಿ ಮ್ಯಾಲೆ ಬೋಂಡ ಕೆಳಗ್ ಬೇತನಕ ಹತ್ತರ್ತನ ಅದನ್ನ ಹೇಳಿನ ಮ್ಯಾಲೆ ಬೋಂಡ ಕೆಳಗ್ ಚಕ್ಲಿ ಮ್ಯಾಲೆ ಬೋಂಡ ಹೌದು ಏನ್ ಬೋಂಡಾ ಚಕ್ಲಿ ಅಂದ್ರೆ ಬಹಳ ರುಚಿ ಇರ್ತಾವ ನನಗೂ ಬೋಂಡಾ ಚಕ್ಲಿ ಕೊಡು ತಿಂದ ರುಚಿ ನೋಡ್ದೆ ಅವಸರ ಮಾಡಬೇಡ ನಿನಗ ಕೊಡ್ತೀನಿ ಇಲ್ಲಂದ್ರೆ ಯಾರ ನೀ ಯಾರು ನನ್ನ ಮಾಡ್ಕೊಳೋ ಗಂಡದಿ ನಿನಗೆ ಕೊಡ್ಲಾರ್ದ ಏನ ಮತ್ತೆ ಬೇರೆದವ್ರಿಗೆ ಕೊಡಕ್ ಆಕೈತ್ಯಾ ಇಲ್ಲ ನನಗೀಗ ಇಲ್ಲೇ ಬೇಕು ಬೋಂಡಾ ಚಕ್ಲಿ ಬೇಕು ಏನು ಬೇಕಂತ ತಡಿಯೋ ಮಾರೇ ನೀ ಹಿಂಗ ಬೇಕಂತ ತಿಂದಿ ಅಂದ್ರ ನಾಳೆ ಹೆಚ್ಚು ಕಡಿಮೆ ಆದ್ರೆ ನನಗೆ ತಡ್ಕೊಳಕ್ ಆಗುದಿಲ್ಲ ಬೋಂಡಾ ಚಕ್ಲಿ ತಿನ್ನೋ ನಾನು ನಿಮಗೆ ತಡ್ಕೊಳಕ್ಕಾಗಿಲ್ಲ ಹೇಳ ನಾನು ನೀನು ತಿನ್ನೋದು ಇವ್ರು ನೋಡ್ತಿರ್ಬೇಕು ಹಂಗಲ್ಲ ಏನೋಗ ಈಗ ನೀ ತಿನ್ಬೇಕಾ ಪಾಪ ಮುಂದೆ ಕುಂತಾರೆ ಪಾಪ ರಾತ್ರಿಯಿಂದ ಬೆಳಕು ಹರಿತನೋ ಕುಂತ ನೀ ತಿನ್ನೋದು ನೋಡಿ ಅವ್ರ ಬಾಯಾಗ ನೀರು ಬರ್ಬೇಕಾ ಮತ್ತದು ನಿನಗೆ ಹೊಟ್ಟಿಗತ್ತಿ ಇದಕ್ಕತ್ತಾಗ ಅದಕ್ಕೆ ಬ್ಯಾಡ ಹೇಳುದು ಕೇಳು ಮನೆಗೆ ಹೋಗಿ ಬಾ ಮನಸ್ಸಿಗೆ ಬಂದಂಗ ತಿನ್ನಕಂತಿ ಬಾ ಮನೆಗೆ
ಅದಾಗಿ ಬೆಡ್ರೂಮ್ಗೆ ಹೋಗಿ ಅಲ್ಲ ನೀ ಮಾಡೋ ನನ್ನ ಯಾಕ್ರಿ ಮತ್ತ ಹಂಗಾರ ಅಪಾರ್ಥ ತಿಳ್ಕೊತಾರ ಮಾಡಿ ಇಟ್ಟು ಮಾತಾಡಬೇಡ ಲಾಸ್ಟಿಗೆ ಪಾಯಿಂಟ್ ಕೊಟ್ಟು ಮಾತಾಡ ಬಾ ಮನೆಗೆ ಹೋಗಿ ತಿನ್ನಾಕಂತ ಬಾ ನಿನ್ನ ಮನದಲ್ಲಿ ಆತುರ ನನ್ನ ಕಣ್ಣಲ್ಲಿ ಕಾತುರ ನನ್ನ ಮನದಲ್ಲಿ ಆತುರ ನಿನ್ನ ಕಣ್ಣಲ್ಲಿ ಕಾತರ ನನ್ನಲ್ಲಿ ಬೆರೆತು ನಿನ್ನಲ್ಲಿ ನಾಕೆಲ್ತ ಮಾತಾಡಿದೆ ಅರಿತು ನನ್ನಲ್ಲಿ ಬೆರೆತು ನನ್ನಲ್ಲಿ ಯಾಕೆಲ್ತ ಮಾತಾಡಿದೆ la 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 ಕಲ್ಪನಾ ವಿಧಿಯ ಕೈವಾಡದಿಂದ ನಮ್ಮ ಬಾಳಲ್ಲಿ ನಡೆಯಬಾರದದ್ದೆಲ್ಲ ನಡೆದು ಹೋಯಿತು ಅದನ್ನೆಲ್ಲ ಮರೆತು ಬಿಡು ಸತೀಶ್ ನಿನ್ನೊಂದು ಮಾತು ಕೇಳಬೇಕೆಂದುಕೊಂಡಿರುವೆ ದಯವಿಟ್ಟು ಅದನ್ನು ತಿರಸ್ಕರಿಸದು ಆ ಮಾತೇನಂತ ಕೇಳಿ ಈ ನವಜೋಡಿಗೆ ನೀವೇ ಕೈ ಜೋಡಿಸಿ जय जय गुरुवर करुण सागर जय दीनु सदा बंधुरा जय कलु मनोहर वरदे नंबर ನೆಲೆಗೊಳ್ಳು ಬದರೆ ಈ ಸಂಸಾರದಿ ಕಲ್ಪನಾ ವಿಧಿಯ ಕೈವಾಡದಿಂದ ನಮ್ಮ ಬಾಳಲ್ಲಿ ನಡೆಯಬಾರದದ್ದೆಲ್ಲ ನಡೆದು ಹೋಯಿತು ಅದನ್ನೆಲ್ಲ ಮರೆತು ಬಿಡು ಸತೀಶ್ ನಿನ್ನೊಂದು ಮಾತು ಕೇಳಬೇಕೆಂದುಕೊಂಡಿರುವೆ ದಯವಿಟ್ಟು ಅದನ್ನು ತಿರಸ್ಕರಿಸದು ಆ ಮಾತೇನಂತ ಕೇಳಿ ಈ ನವಜೋಡಿಗೆ ನೀವೇ ಕೈ ಜೋಡಿಸಿ जय जय गुरुवर करुण सागर जय दीनु सदा बंधुरा जय कलु मनोहर वरदे नंबर ನೆಲೆಗೊಳ್ಳು ಬದರೆ ಈ ಸಂಸಾರದಿ ಪಾಲಿಸುವರವ